ಹಾಯ್, ನಾನು ಸ್ಫೂರ್ತಿ. ನಮ್ಮ ಯಜಮಾನ್ರ ಹೆಸರು ಅಭಿಷೇಕ್ ಅಂತ. ನಾವು ಬಿಲ್ಚೋಡಿಂದ ಇಲ್ಲಿ ತೋರ್ಸೋಕ್ಕೆ ಅಂತ ಬಂದಿದ್ವಿ. ನಂದಿದು ಫಸ್ಟ್ ಪ್ರೆಗ್ನೆನ್ಸಿ ಅಂದಾಗ ಸ್ವಲ್ಪ ಎಲ್ರಿಗೂ ಯೂಶಲಿ ಭಯ ಇದ್ದೇ ಇರುತ್ತೆ. ಸೊ ನನಗೆ ಸ್ವಲ್ಪ ಜನ ಸಜೆಸ್ಟ್ ಮಾಡಿದರು, ಈ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ, ಡಾಕ್ಟರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಒಂದ್ಸಲ ಸರ್ ಜೊತೆ ಹಿಂಗೆ ನಾವು ಡಿಸ್ಕಸ್ ಮಾಡಿದಾಗ ಅದನ್ನು ನಾವು ಈಗಲೇ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಡೆಲಿವರಿ ಟೈಮಲ್ಲಿ ಡಿಸೈಡ್ ಆಗುತ್ತೆ, ನಿಮಗೆ ಸಿಸೇರಿಯನ್ ಆಗ್ಬೋದೋ ನಾರ್ಮಲ್ ಆಗ್ಬೋದೋ, ಆದಷ್ಟು ನಾರ್ಮಲೇ ಟ್ರೈ ಮಾಡೋಣ ಅಂತಲೇ ಹೇಳಿದರು. ಸೊ ನನಗೆ ಪೇಯ್ನ್ ಬಂದಾಗ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಮೋಸ್ಟ್ಲಿ ನಾರ್ಮಲ್ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಅಂತ 50% ಡೌಟಲ್ಲೇ ಇದ್ದೆ. ಇಲ್ಲಿ ಬಂದಾದಮೇಲೆ ನಾರ್ಮಲೇ ಆಗುತ್ತೆ ಅಂತ ಹೇಳಿದರು. ಬಟ್ ಎಲ್ಲ ಚೆನ್ನಾಗೇ ಪ್ರೊಸೀಡ್ ಆಯಿತು. ನನಗೆ ಅಷ್ಟೊಂದು ಪೇಯ್ನ್ ತಗೊಳ್ಳೋಕ್ಕೆ ಕೆಪಾಸಿಟಿ ಇಲ್ಲ ಅನ್ನಿಸ್ತು. ಹಾಗಾಗಿ ನಾವು ಎಪಿಡ್ಯೂರಲ್ನ ಸಜೆಸ್ಟ್ ಮಾಡಿದರು. ಸೊ ಎಪಿಡ್ಯೂರಲ್ ತಗೊಂಡ್ವಿ. ಬೇಗನೆ ಪ್ರೋಗ್ರೆಸ್ ಆಯಿತು, ಲೇಬರ್ ಪೇಯ್ನ್ ಇಲ್ಲ ಅಷ್ಟು ಅನ್ನಿಸ್ತಾನೇ ಇರಲಿಲ್ಲ, ತುಂಬ ಚೆನ್ನಾಗಾಯಿತು. ಆಮೇಲೆ ಬಾಯ್ ಬೇಬಿಗೆ ಜನ್ಮ ಕೊಟ್ವಿ. ಸೊ ಇವಾಗ ಪಾಪು ಕೂಡ ಹೆಲ್ದಿ ಆಗಿದೆ. ಪೀಡಿಯಾಟ್ರಿಷಿಯನ್ ಕೂಡ ರೆಗ್ಯುಲರಾಗಿ ಬಂದು ಚೆಕಪ್ ಮಾಡ್ತಾ ಇರ್ತಾರೆ. ಎಲ್ಲನೂ ಸರ್ ಕೂಡ ರೌಂಡ್ಸಲ್ಲೆಲ್ಲ ಬಂದು ನೋಡ್ತಿರ್ತಾರೆ. ಆಮೇಲೆ ನರ್ಸಿಂಗ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಚೆನ್ನಾಗಿ ಫೀಡಿಂಗ್ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಡ್ತಾರೆ. BP ಕೂಡ ಎವ್ರಿ 2 hours ಒಂದ್ಸಲ ಎಲ್ಲ ಬಂದು ಚೆಕ್ ಮಾಡ್ತಾನೆ ಇರ್ತಾರೆ. ನಮ್ಗೆ ಇಲ್ಲಿದು ಹೈಜೀನ್ ಕೂಡ ಇಷ್ಟ ಆಯಿತು. ಎಲ್ಲ ಸ್ಟಾಫ್ ಮೆಂಬರ್ಸ್ ಕೂಡ ಚೆನ್ನಾಗಿದ್ದಾರೆ. ಸೊ ಇಲ್ಲಿ ಊಟ ಕೂಡ ಅವ್ರದ್ದೇ ಫೆಸಿಲಿಟೀಸ್ ಕೂಡ ಇತ್ತು, ಅದನ್ನೇ ತಗೊಂಡ್ವಿ. ಟೇಸ್ಟಿಯಾಗೂ ಇತ್ತು, ಏನೂ ಸಮಸ್ಯೆ ಆಗಿಲ್ಲ ನಮಗೆ ಇದುವರೆಗೂ. ಸೊ ಆದಷ್ಟು ಹೆಚ್ಚಿನ ಜನಕ್ಕೆ ನಾವು ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.